ಹೆಚ್ಚು ಗೋಧಿಯನ್ನ ಪೂರೈಕೆ ಮಾಡ್ತಿರ್ತದೆ, ಆಮದು ಮಾಡ್ಕೊಳ್ತಾ ಇರ್ತೇವೆ ನಾವು. ಆಮದು ಗೊತ್ತಲ್ಲ, ನಮ್ಮ ದೇಶದಲ್ಲಿ ಕಡಿಮೆ ಆದ ವಸ್ತುಗಳನ್ನ ಬೆಳೆಯನ್ನ ಬೇರೆ ದೇಶದಿಂದ ನಾವು ಮಾಡ್ಕೊಳ್ಳುವಂಥದ್ದು. ಆಗ ಅಮೆರಿಕ ನಮಗೆ ಗೋಧಿಯನ್ನ ಎಂತ ಮಾಡ್ತಿರ್ತದೆ, ಪೂರೈಕೆ ಮಾಡ್ತಿರ್ತದೆ. ಆಗ ಅಮೆರಿಕದ ಹೇಳ್ತಾರೆ, ನೀವು ಯುದ್ಧ ನಿಲ್ಲಿಸಲಿಲ್ಲ ಅಂದ್ರೆ ನಿಮ್ಮ ದೇಶಕ್ಕೆ ನಾವು ಏನನ್ನು ಕಳಿಸುವುದಿಲ್ಲ, ಗೋಧಿಯನ್ನ ಕಳಿಸುವುದಿಲ್ಲ. ಈ ರೀತಿ ಬೆದರಿಕೆ ಹಾಕ್ತಾರೆ ಅಮೆರಿಕದವರು, ಗೋಧಿಯನ್ನು ಕಳಿಸುವುದಿಲ್ಲ, ಹೇಗೆ ನೀವು ಗೋಧಿಯನ್ನ ಇಲ್ಲದೆ ನೀವು ಹೇಗೆ ಬದುಕ್ತೀರಿ ಅಂತ ಹೇಳಿ. ಆಗ ಶಾಸ್ತ್ರೀಜಿ ಅವರು ಬೇರೆ ಪ್ರಧಾನಿಗಳಾದ್ರೆ ಸ್ವಲ್ಪ ಏನಾಗ್ತಿದ್ರು, ಆಗ್ತಿದ್ರು ಅಲ್ವಾ, ಹೆದರ್ತಾ ಇದ್ರು. ಆಗ ಶಾಸ್ತ್ರೀಜಿ ಅವರು ಹೆದರ್ಲಿಲ್ಲ, ನೇರವಾಗಿ ಜನರನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೆ. ಏನ್ ಮಾಡಬೇಕು, ಒಂದು ವೇಳೆ ನಿಮ್ಗೆ ಅಮೆರಿಕದವರು ಹೇಳ್ತಾರೆ, ಅಲ್ಲಿವರೆಗೂ ಕೂಡ ಅವರು ಕಳಪೆ ಗುಣಮಟ್ಟದ ಗೋಧಿಯನ್ನು ಕಳಿಸ್ತಾ ಇದ್ರು, ಗೊತ್ತಿರ್ಬೋದು. ಅಮೆರಿಕದವರು ಕಳಿಸೋದು ಒಳ್ಳೆ ಗುಣಮಟ್ಟದ ಗೋಧಿ ಅಲ್ಲ, ನಮ್ಮ ದೇಶದಿಂದ ನಮ್ಗೆ ಹಣ ತಗೊಂಡ್ರು ಕೂಡ ಅಲ್ಲಿ ಬೆಳೆದಿದ್ದಂತಹ ಗೋಧಿ ಚೆಟ್ ಅಂತ ಹೇಳ್ತೇವಲ್ಲ ನಾವು, ಅಂತ ಕಳಪೆ ಗೋಧಿ ನಮ್ಮ ದೇಶಕ್ಕೆ ಕಳಿಸ್ತಾ ಇದ್ರು. ಅದನ್ನ ಅವರು ಪರಿಶೀಲನೆ ಮಾಡ್ತಾರೆ. ಆಗ ಹೇಳ್ತಾರೆ, ನಿಮ್ಮ ದೇಶದಿಂದ ಕಳಪೆ ಗುಣಮಟ್ಟದ ಗೋಧಿಯನ್ನು ಕಳಿಸಿ ನಾವು ಇಲ್ಲಿ ಆರೋಗ್ಯವನ್ನ ಹದಗೆಟ್ಟುಕೊಳ್ಳುವುದಕ್ಕಿಂತ ನೀವು ಗೋಧಿ ಕಳಿಸದೇ ಇದ್ರು ನಾವು ಹಸಿವಿಂದಾದ್ರೂ ಸಾಯ್ತೇವೆ, ಆದ್ರೆ ಪಾಕಿಸ್ತಾನ ಜೊತೆಗೆ ಯುದ್ಧವನ್ನ ನಿಲ್ಲಿಸುವುದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಕೂಡಲೇ ಪ್ರಧಾನಮಂತ್ರಿಗಳು ತುರ್ತು ಸಭೆಯನ್ನ ಕರೆದು ದೇಶದ ಜನರನ್ನು ಉದ್ದೇಶಿಸಿ ಮಾತನಾಡ್ತಾರೆ. ನೋಡಿ, ಈಗ ನಮಗೆ ಅಮೆರಿಕದವರು ಬೆದರಿಕೆ ಹಾಕ್ತಾ ಇದ್ದಾರೆ, ಏನ್ ಹೇಳ್ತಾ ಇದ್ದಾರೆ, ಪಾಕಿಸ್ತಾನ ಜೊತೆಗೆ ಯುದ್ಧವನ್ನು ನಿಲ್ಲಿಸಲಿಲ್ಲ ಅಂತ ಹೇಳಿದ್ರೆ ಗೋಧಿಯನ್ನು ಕಳಿಸುವುದಿಲ್ಲ ಅಂತ ಹೇಳಿ. ಹಾಗಾಗಿ ನೀವು ಏನ್ ಮಾಡ್ಬೇಕು, ವಾರಕ್ಕೆ 1 ದಿನ ಉಪವಾಸ ಮಾಡಿ ಅಂತ ಕರೆ ಕೊಡ್ತಾರೆ. ಏನ್ ಹೇಳ್ತಾರೆ, ವಾರಕ್ಕೆ 1 ದಿನ ಉಪವಾಸ ಮಾಡಿ, ಆರೋಗ್ಯಕ್ಕೂ ಒಳ್ಳೆಯದು. ಇಡೀ ದೇಶದಾದ್ಯಂತ ಜನರು ಉಪವಾಸ ಮಾಡಿದ್ರೆ ಎಷ್ಟು ಆಹಾರ ಉಳಿತದೆ ಅಲ್ವಾ, 100 ಕೋಟಿ ಜನ ಉಪವಾಸ ಮಾಡಿದ್ರೆ ಎಷ್ಟು ಆಹಾರ ಉಳಿತದೆ ಗೊತ್ತಿದಲ್ಲ ನಿಮಗೆ. ನಮ್ಮನೇಲಿ ಒಂದಿನ ಅಡುಗೆ ಮಾಡಿದ್ರೆ ಎಷ್ಟು ಆಹಾರ ಉಳಿತದೆ, ದೇಶದಾದ್ಯಂತ ಉಪವಾಸ ಮಾಡಿದ್ರೆ ಎಷ್ಟು ಆಹಾರ ಉಳಿಬಹುದು. ಇದರಿಂದ ನಾವು ಒಂದಿಷ್ಟು ನಮ್ಮಲ್ಲಿ ಇರುವ ಉಗ್ರಾಣದಲ್ಲಿರುವಂತಹ, ನಿಮ್ಗೆ ಗೊತ್ತಿರ್ಬೋದು, ಈಗ ಒಂದು ದೇಶಗಳಿಂದ ಉಗ್ರಾಣದಲ್ಲಿ ಆಹಾರಗಳನ್ನ ಸ್ಟೋರ್ ಮಾಡಿರ್ತಾರೆ. 1 ದಿನ ಉಪವಾಸ ಮಾಡಿದ್ರೆ 15 ದಿನಕ್ಕೆ ಆದಷ್ಟು ಆಹಾರ ಸಾಕಾಗ್ತದೆ. ಅಲ್ಲಿವರೆಗೆ 15 ದಿನದ ಒಳಗಡೆ ನಾನು ಪಾಕಿಸ್ತಾನಕ್ಕೆ ಗೋಧಿ ಕಳಿಸ್ತೇನೆ, ಆನಂತರ ಮತ್ತೇನಾದ್ರೂ ಮಾತಾಡ್ಕೊಳ್ಬಹುದು. ಆದ್ರಿಂದ ಉಪವಾಸ ಮಾಡಿ ಅಂತ ಕರೆ ಕೊಡ್ತಾರೆ. ಆಗ ಜನರಿಗೆ ತುಂಬಾ ಖುಷಿ ಆಗ್ತದೆ. ಅಂದಿನಿಂದ ಸೋಮವಾರ ಅವರ ಅವಧಿಯಲ್ಲಿ ಉಪವಾಸವನ್ನ ಮಾಡ್ತಾರೆ ಜನರೆಲ್ಲರೂ, ಶಾಸ್ತ್ರೀಜಿ ಅವರ ಮಾತಿಗೆ ಬೆಲೆ ಕೊಟ್ಟು. ಮತ್ತೆ ಅನೇಕ ಜನರು ಸೈನ್ಯಕ್ಕೆ ಆಹಾರವನ್ನ ಒದಗಿಸಿಕೊಡ್ತಾರೆ, ಯಾಕಂದ್ರೆ ಇಲ್ಲಿ ಉಳಿದಂತ ಆಹಾರ ಅಲ್ಲಿಗೆ ಸಿಗ್ತದೆ. ಈ ರೀತಿಯಾಗಿ ಪಾಕಿಸ್ತಾನವನ್ನ ಅತ್ಯಂತ ಹೆದರಿಸಿದಂತಹ ವ್ಯಕ್ತಿ ಅಂತ ಹೇಳಿದ್ರೆ ನಾವು ಇವತ್ತು ನಿಮ್ಗೆ ಗೊತ್ತಿರ್ಬೋದು, ಇವತ್ತು ರಾಜಕೀಯ ಕಾರಣಗಳು ಬೇರೆ ಬೇರೆ ಕಾರಣಗಳಿಂದ ಪ್ರಚಾರ ಆದ್ರೆ ನಿಜವಾಗ್ಲೂ ಪಾಕಿಸ್ತಾನವನ್ನ ಹಿಮ್ಮೆಟ್ಟಿಸಿದಂತಹ ಅಂದಿನ ಕಾಲದ ಒಬ್ಬ ಪ್ರಧಾನಮಂತ್ರಿ ಅಂತ ಹೇಳಿದ್ರೆ ಯಾರದು, ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು. ಅವರಿಗೆ ನಾವು ಇವತ್ತು ಖಂಡಿತವಾಗಿ ಗೌರವವನ್ನ ಸಲ್ಲಿಸಬೇಕಾಗಿದೆ. ಶಾಸ್ತ್ರೀಜಿಯವರು, ಗಾಂಧೀಜಿಯವರು ನಮ್ಮ ದೇಶದ ಅಮೂಲ್ಯ ರತ್ನಗಳು. ಇಬ್ರು ಕೂಡ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಗಾರರು, ಅಮೂಲ್ಯ ರತ್ನಗಳು. ಅವರನ್ನ ನಾವು ಖಂಡಿತವಾಗ್ಲೂ ಅಕ್ಟೋಬರ್ 2ರಂದು ಏನ್ ಮಾಡ್ಬೇಕು, ನೆನಪಿಸ್ಕೊಳ್ಬೇಕು. ಕಣ್ಣುಗಳು ಯಾವ್ದು ಮುಖ್ಯ ಕೇಳಿದ್ರೆ ಯಾವ ಕಣ್ಣು ಮುಖ್ಯ ಅಂತ ಹೇಳ್ತೀರಿ, ಎಡಗಣ್ಣು ಮುಖ್ಯ ಬಲಗಣ್ಣು ಮುಖ್ಯವಾ, ಎರಡೂ ಮುಖ್ಯ. ಹಾಗೆ ಇವತ್ತು ಕೂಡ ಹಾಗೆ ಇಬ್ರು ಕೂಡ ಬಹಳಷ್ಟು ಮುಖ್ಯವಾದಂತಹ ವ್ಯಕ್ತಿಗಳು, ವಿಚಾರಧಾರೆಗಳು ಬೇರೆ ಬೇರೆ ಇದ್ರು ಕೂಡ ಇಬ್ರು ಕೂಡ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರು, ನಮ್ಮ ದೇಶದ ಪ್ರಧಾನಿಗಳಾಗಿ ಒಳ್ಳೆ ರೀತಿಯಲ್ಲಿ ಆಳ್ವಿಕೆ ಮಾಡಿ ಎಲ್ಲರಿಗೂ ಕೂಡ ಅತ್ಯಂತ ಮಾರ್ಗದರ್ಶಕರಾಗಿದ್ರು. ಆಮೇಲೆ ಆದರ್ಶಪ್ರಾಯರಾಗಿದ್ರು. ಅವರು ಬಹಳ ಸರಳ ವ್ಯಕ್ತಿ ಅಂತ ಹೇಳಿದ್ರೆ ಶಾಸ್ತ್ರೀಜಿ ಅವರು ಮನೆಯಲ್ಲಿ ಅವ್ರ ಕೆಲಸ ಅವರೇ ಮಾಡ್ಕೊಳ್ತಾರೆ. ಇವತ್ತು ನಮ್ಮ ಒಬ್ರು ಪ್ರಧಾನಿಗಳಾಗಿರ್ಬೋದು, ಮುಖ್ಯಮಂತ್ರಿ, ಮಂತ್ರಿಗಳಿಗೆ ಸಾಕಷ್ಟು ಜನ ಕೆಲಸಗಾರ ಇರ್ತಾರೆ ಮನೆಯಲ್ಲಿ. ಅವ್ರ ಮನೆಯಲ್ಲಿದ್ದ ಕೆಲಸಗಾರನ್ನು ತೆಗೆದಾಕಿದ್ರು ಆ ಟೈಮ್ನಲ್ಲಿ, ಬೇಡ ನಮ್ಮ ಮನೆಯಲ್ಲಿ ನಾನೇ ಅಡುಗೆ ಮಾಡ್ಕೊಳ್ತೇನೆ ಅಂತ ಹೇಳಿ. ಅವರ ಹೆಂಡತಿಗೆ ಅನಾರೋಗ್ಯ ಇರ್ತದೆ, ಮನೆಯೊಬ್ಬರು ಕೆಲಸದವರು ಇರ್ತಾರೆ, ನನಗೆ ಸಂಬಳ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವರೇ ಮನೆಯಲ್ಲಿ ಕೆಲಸ ಮಾಡಿ ಅಡುಗೆ ಮಾಡಿ ದೇಶದ ಚುಕ್ಕಾಣಿಯನ್ನು ನಡೆಸ್ತಾರೆ. ಈ ರೀತಿಯಾಗಿ ಅತ್ಯಂತ ಸರಳ ವ್ಯಕ್ತಿಯಾಗಿ ಆದರ್ಶಪ್ರಾಯರಾಗಿ ಬದುಕಿದವರು ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು. ಹಾಗಾಗಿ ನಾವು ಅವರನ್ನ ಈ ದಿನ ಸ್ಮರಿಸಿಕೊಳ್ತಾ ಅವರ ಜಯಂತಿಯಂದು ನಾವೆಲ್ಲರೂ ಕೂಡ ಅವರಿಗೆ ಏನಾಗಿರ್ಬೇಕು, ಕೃತಜ್ಞರಾಗಿರ್ಬೇಕು ಅಂತ ಹೇಳ್ತಾ ಈಗ ನಾವು ಪ್ರಾರ್ಥನೆ ಅಲ್ಲ